ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮ್ಮ ಪ್ರತಿನಿಧಿ ಗಿರೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗಿರೀಶ್, ಬೆಳಗ್ಗೆದ್ರೆ ದುಬಾರಿ ದುನಿಯಾ ಅನ್ನುವಂತಹ ಪರಿಸ್ಥಿತಿ, 4 ದಿನದ ಅಂತರದಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಹೈಕ್. ಬರೀ ಪೆಟ್ರೋಲ್ ಡೀಸೆಲ್ ದರ ಅಲ್ಲ, ಬೇರೆ ವಸ್ತುಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ತೈಲ ಬೆಲೆ ಏರಿಕೆ ಆಗ್ಬಿಟ್ರೆ ಅಂತ. ಜನಸಾಮಾನ್ಯರ ರಿಯಾಕ್ಷನ್ ಹೆಂಗಿದೆ? ಪೆಟ್ರೋಲ್ ಬಂಕ್ಗಳಲ್ಲಿ ಮಾಲೀಕರು ಏನ್ ಹೇಳ್ತಿದ್ದಾರೆ? ಜನಸಾಮಾನ್ಯರ ಪರಿಸ್ಥಿತಿ ಹೆಂಗಿದೆ ಅಂತ? ಶ್ರುತಿ, ಖಂಡಿತವಾಗಿಯೂ ಪದೇ ಪದೇ ಪೆಟ್ರೋಲ್ ಬೆಲೆ ಇನ್ಕ್ರೀಸ್ ಆಗ್ತಾ ಇದೆ. ಇದು ಒಂದು ರೀತಿಯಲ್ಲಿ ಮಧ್ಯಮ ವರ್ಗ ಸೇರಿದಂತೆ ಯಾರ್ಯಾರು ಬಿಸ್ನೆಸ್ ಅನ್ನು ಮಾಡ್ತಾರೆ, ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಗಳು, ಅವರಿಗೆ ಒಂದು ರೀತಿಯ ಹೊಡೆತ ಅಂತಾನೆ ಹೇಳಬೇಕು. ಪೆಟ್ರೋಲ್ ಹೆಚ್ಚಾಗೋದ್ರಿಂದ ಅಫ್ಕೋರ್ಸ್ ಅಲ್ಲಿನ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನ ಬೆಲೆ ಕೂಡ ಹೆಚ್ಚಾಗುತ್ತೆ. ಬಸ್ ಬೆಲೆ, ಆಟೋ ಬೆಲೆ, ಅದೇ ರೀತಿ ಟೂ ವೀಲರ್ ಟ್ಯಾಕ್ಸಿಗಳು ಎಲ್ಲವೂ ಕೂಡ ಹೆಚ್ಚಾಗುತ್ತೆ. ಸದ್ಯ ನಾನು ಮಲ್ಲೇಶ್ವರಂನ ಪೆಟ್ರೋಲ್ ಬಂಕ್ ನಲ್ಲಿ ನಾನಿದ್ದೇನೆ. ನಿಮಗೆ ಗ್ರಾಹಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಏನ್ ಹೇಳ್ತೀರಾ? ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ ಆಗಿದೆಯಲ್ಲ, ನಿಮ್ಮ ಅನಿಸಿಕೆ ಏನ್ ಸರ್? ಓಕೆ, ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ ಆಗಿದೆ ಸರ್, 91 ಪೈಸೆ. ಏನ್ ಹೇಳ್ತೀರಾ? ಎಲ್ಲ ವಸ್ತುಗಳ ಮೇಲೂ ಸಹ ಎಲ್ಲ ಏರಿಕೆ ಆಗಿದೆ. ಅಂಥದ್ರಲ್ಲಿ ಈಗ ಸುಮಾರು ಒಂದು 10 ವರ್ಷದಿಂದ ಬರೀ 5-6 ರೂಪಾಯಿ ಜಾಸ್ತಿ ಆಗಿದೆ. ಇದರಿಂದ ಯಾವ ತೊಂದರೆ ಇಲ್ಲ, ಪರವಾಗಿಲ್ಲ. ಈಗ ಬಿಕಾಸ್ ಆಫ್ ವಾರ್ ಇದಾಗಿದೆ, ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸರ್, ಈಗ ಒಂದು ರೀತಿಯಲ್ಲಿ ಮೋದಿ ಅವರು ಬೇಕಂತಲೇ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಎಲ್ಲ ಮುಗಿದಿದೆ, ಹೀಗಾಗಿ ಪೆಟ್ರೋಲ್ ಪ್ರೈಸ್ ಅನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಒಂದು, ಎರಡನೇದಾಗಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಇದೆ, ಹೀಗಾಗಿ ಹಾರ್ಮೋಜ್ ಇಂದ ಪೆಟ್ರೋಲಿಯಂ ಗ್ಯಾಸ್ ಪ್ರೈಸ್ ಬರ್ತಾ ಇಲ್ಲ, ಹಾಗಾಗಿ ಇನ್ಕ್ರೀಸ್ ಅನಿವಾರ್ಯ ಅಂತ ಪರ ವಿರೋಧ ಚರ್ಚೆ ಇದೆ. ನೀವು ಯಾರ ಪರ ವಹಿಸ್ಕೋತೀರಾ? ನೋಡಿ, ಇದರ ಬಗ್ಗೆ ನಂಗೆ ಮಾಹಿತಿ ಇದೆ. ಬೇರೆ ದೇಶಗಳಲ್ಲಿ ಸುಮಾರು 30% ಇಂದ 50% ವರೆಗೂ ಇನ್ಕ್ರೀಸ್ ಆಗಿದೆ ಈ ವಾರಲ್ಲಿ. ನಮ್ಮ ದೇಶದಲ್ಲಿ 3.21 ಮಾತ್ರ ಇನ್ಕ್ರೀಸ್ ಆಗಿದೆ. ಸೊ ಇದರಲ್ಲಿ ಏನು ತೊಂದರೆ ಇಲ್ಲ. ಮೋದಿ ಅವರು ಚೆನ್ನಾಗಿ ಆಡಳಿತ ಮಾಡ್ತಾ ಇದ್ದಾರೆ. ಫೈನಲ್ ಆಗಿ ಟ್ರಾನ್ಸ್ಪೋರ್ಟ್ ಅಲ್ಲಿ ಮೇನ್ ಪೆಟ್ರೋಲ್ ಫ್ಯೂಯಲ್, ಪೆಟ್ರೋಲ್ ಆಹಾರ ಇದ್ದಂಗೆ ವಾಹನಗಳು, ಅದು ಇನ್ಕ್ರೀಸ್ ಆಗೋದ್ರಿಂದ ಜನಸಾಮಾನ್ಯರ ಮೇಲೆ ಅಫ್ಕೋರ್ಸ್ ಹೆಚ್ಚಾಗೇ ಆಗುತ್ತೆ. ಹಾಲಿನ ಬೆಲೆ ಜಾಸ್ತಿ ಆಗಿದೆ, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಜಾಸ್ತಿ ಆದ್ರೆ ಏನ್ ಹೇಳ್ತಾರೆ? ಜನಸಾಮಾನ್ಯರಿಗೆ ಹೊರೆ ಅಲ್ವಾ ಇದು? ಇದು ಖಂಡಿತವಾಗ್ಲೂ ಹೊರೆನೆ. ಆದ್ರೆ ಇದರ ಇನ್ಫ್ಲೇಷನ್ ಏನಿದೆ, ಇನ್ಫ್ಲೇಷನ್ ಬರೀ 6% ಇದೆ ನಮ್ಮ ಇಂಡಿಯಾದು. ಮ್ಯಾಕ್ಸಿಮಮ್ ಇದರಿಂದ ಒಂದು 3-4% ಜಾಸ್ತಿ ಆಗಬಹುದು. ಬಟ್ ಯುದ್ಧ ನಿಂತ ನಂತರ ಇದು ಕಡಿಮೆ ಆಗುತ್ತೆ. ಈಗ ತತ್ಕಾಲದಲ್ಲಿ ಹೌದು, ಬಡವರಿಗೆ ತೊಂದರೆ ಆಗಿದೆ. ಸೊ ಶ್ರುತಿ, ನೋಡಿದ್ರಲ್ಲ, ಸಾಕಷ್ಟು ಪ್ರಯಾಣಿಕರು ಒಂದು ರೀತಿಯ ಇದು ಸ್ವಾಗತಾರ್ಹ ಅಂತಾನೆ ಹೇಳ್ತಾ ಇದ್ದಾರೆ. ಇನ್ನೂ ಹಲವು ಪ್ರಯಾಣಿಕರಿದ್ದಾರೆ, ಏನ್ ಹೇಳ್ತಾರೆ ಕೇಳೋಣ. ಸರ್, ಏನ್ ಹೇಳ್ತಾರೆ? ಪೆಟ್ರೋಲ್ ಪ್ರೈಸ್ ಇವತ್ತು ಅಗೇನ್ 91 ಪೈಸೆ ಜಾಸ್ತಿ ಆಗಿದೆ. ಮೇ 15ನೇ ತಾರೀಕು 3 ರೂಪಾಯಿ ಜಾಸ್ತಿ ಆಗಿತ್ತು. ಏನ್ ಹೇಳ್ತೀರಾ? ಸರ್, ಏನು ಹೇಳಕ್ ಆಗಲ್ಲ. ಮೋದಿ ಅವ್ರು ಮಾಡ್ತಾ ಇದ್ದಾರೆ, ಒಳ್ಳೇದು ಮಾಡಿದ್ರೆ ಅನ್ಕೋತಾ ಇದೀವಿ ಅಷ್ಟೇ. ನೀವು ಯಾರ ಪರ ಮಾತಾಡ್ತೀರಾ ಸರ್? ಸರ್ಕಾರದ ಪರ ಮಾತಾಡ್ತಿರೋ ಅಥವಾ ಜನಗಳಿಗೂ ಕೂಡ ಮಧ್ಯಮದವ್ರಿಗೆ ಕಷ್ಟ ಆ ಪರ ಮಾತಾಡ್ತೀರಾ? ಜನರು ಒಳ್ಳೇದಾಗಬೇಕು, ಜನರ ಪ್ರಕಾರ ಮಾತಾಡಬೇಕಾಗತ್ತೆ. ಬಟ್ ನಮ್ಮ ರಾಜ್ಯ ಸರ್ಕಾರ ಸ್ವಲ್ಪ ಅಮೌಂಟ್ ಕಡಿಮೆ ಮಾಡಬೇಕು. ಇವರು ಜಾಸ್ತಿ ಇದೆ ಕಾಂಪಿಟೇಷನ್ ಅದರಲ್ಲಿ. ಸೊ ಕಡಿಮೆ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗಿದೆ ಪಬ್ಲಿಕ್ಗೆ ಅಂತ. ಮತ್ತೊಬ್ಬ ಗ್ರಾಹಕರಿದ್ದಾರೆ. ಸರ್, ಏನ್ ಹೇಳ್ತೀರಾ? ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ ಆಗಿದೆ, ಅದ್ರ ಬಗ್ಗೆ. ಒಂದೊಂದು ಜಾಸ್ತಿ ಮಾಡ್ತಾನೆ ಇದ್ದಾರೆ ಸರ್. ಪೆಟ್ರೋಲ್ ರೇಟ್ ಜಾಸ್ತಿ ಆದ್ರೆ ಪ್ರತಿಯೊಂದರ ಬೆಲೆನೂ ಜಾಸ್ತಿ ಆಗುತ್ತೆ. ಮೇನ್ ಇರೋದೇ ಪೆಟ್ರೋಲ್ ಡೀಸೆಲ್. ಅದು ಜಾಸ್ತಿ ಆಯ್ತು ಅಂದ್ರೆ ಹಾಲಿಂದ ಹಿಡಿದು ಪ್ರತಿಯೊಂದು ಇದ್ರವರೆಗೂ ಜಾಸ್ತಿ ಆಗೇ ಆಗುತ್ತೆ. ಅವರೇ ಗೌರ್ಮೆಂಟ್ ನೋಡಿ ಕಮ್ಮಿ ಮಾಡಬೇಕು. ಸರ್ಕಾರಕ್ಕೆ ಏನ್ ಹೇಳ್ತೀರಾ ಸರ್? ಯಾಕೆಂದ್ರೆ ಪದೇ ಪದೇ ಮೊನ್ನೆ 3 ರೂಪಾಯಿ, ಇವತ್ತು ಹೇಗೇನ್ 91 ಪೈಸೆ. ಏನ್ ಹೇಳ್ತೀರಾ ಸರ್ಕಾರಕ್ಕೆ? ನಿಮ್ಮ ಸಜೆಷನ್? ಅವರೇ ತಿಳ್ಕೊಂಡು ಇದ್ ಮಾಡ್ಬೇಕು ಸರ್. ಅವ್ರದ್ದು ಅವ್ರು ನಮ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಬೇಕು. ಶ್ರುತಿ, ನೋಡೋದಲ್ಲ, ಸಾಕಷ್ಟು ಗ್ರಾಹಕರು ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಇದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಯಾಕೆಂದ್ರೆ ಮಧ್ಯಮ ವರ್ಗ ಅಂತ ಅಂದ್ರೆ ಅವ್ರಿಗೆ ಆಹಾರ ಹೇಗೋ ಅದೇ ರೀತಿ ಫ್ಯೂಯಲ್ ಕೂಡ ಹಾಗೆ. ಸರ್, ಏನ್ ಹೇಳ್ತೀರಾ? ಪೆಟ್ರೋಲ್ ಪ್ರೈಸ್ ಇವತ್ತು 91 ಪೈಸೆ ಇನ್ಕ್ರೀಸ್ ಆಗಿದೆ, ಮತ್ತೆ ಏನ್ ಹೇಳ್ತೀರಾ? ಸರ್, ರೇಟು ಜಾಸ್ತಿ ಆಗ್ತಾನೆ ಇದೆ. ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡೋಂಥ ಕೆಪಾಸಿಟಿ ಬೋತ್ ಸೆಂಟ್ರಲ್ ಗವರ್ನಮೆಂಟ್ ಕಳ್ಕೊಂಡಿದೆ. ರೇಟ್ನ ಕಂಟ್ರೋಲ್ ಮಾಡೋಂಥ ಕೆಪಾಸಿಟಿ ಮೋದಿ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದ್ದಾರೆ. ಇದು ನಮ್ಮ ಒಪಿನಿಯನ್. ಸರ್, ಈಗ ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇದೆ, ಪೆಟ್ರೋಲಿಯಂ ಗ್ಯಾಸ್ ಪ್ರಾಡಕ್ಟ್ ಬರ್ತಾ ಇಲ್ಲ ಹಾರ್ಮೋಜ್ ಇಂದ, ಹೀಗಾಗಿ ಪೆಟ್ರೋಲ್ ಇನ್ಕ್ರೀಸ್ ಪ್ರೈಸ್ ಏನಿದೆ ಅದು ಅನಿವಾರ್ಯ ಅಂತ ಹೇಳ್ತಾರೆ ಒಬ್ರು. ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಚೀನಾದಲ್ಲಿ ಯಾಕೆ ಇದು ಎಫೆಕ್ಟ್ ಆಗ್ತಾ ಇಲ್ಲ ಅಷ್ಟೊಂದು? ಓನ್ಲಿ ಇಂಡಿಯಾ ಯಾಕೆ? ಚೀನಾದಲ್ಲಿ ಯಾಕೆ ಇಷ್ಟೊಂದು ಎಫೆಕ್ಟ್ ಆಗ್ತಾ ಇಲ್ಲ? ಚೀನಾ ಇಂಡಿಯಾಗಿಂತ ತುಂಬಾ ಮುಂದುವರೆದಿದೆ ಎಲ್ಲಾ ಸೆಕ್ಟರ್ಸ್ ಅಲ್ಲೂ. ನಾಟ್ ಓನ್ಲಿ ಲೈಕ್ ಪೆಟ್ರೋಲ್ ಫ್ಯೂಯಲ್ ಅಂತಲ್ಲ, ಎಲ್ಲಾ ಸೆಕ್ಟರ್ಸ್ ಅಲ್ಲೂ ಚೀನಾ ಮುಂದುವರೆದಿದೆ. ಮತ್ತೊಂದು ಮುಖ್ಯವಾದ ಪ್ರಶ್ನೆ, ಭಾರತದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗಲಿ ಅಥವಾ ಈ ಬೇರೆ ಬೇರೆ ಪ್ರಾಡಕ್ಟ್ ಇದೆ, ಲಿಥಿಯಮ್, ಹೀಲಿಯಮ್, ಈ ತರ ಪ್ರಾಡಕ್ಟ್ಸ್ ಯಾಕೆ ಯೂಸ್ ಮಾಡ್ತೀರಾ? ಅದನ್ನೇನಾದ್ರೂ ಇಂಡಿಯಾದಲ್ಲಿ ಅಡಾಪ್ಟ್ ಮಾಡ್ಕೋಬೇಕಾ? ಅಡಾಪ್ಟ್ ಮಾಡ್ಕೋಬೇಕು. ಡೆವಲಪ್ಮೆಂಟ್ಗೆ ಲೈಕ್ ಯಾವ ತರ ಪ್ರಾವಿಷನ್ಸ್ ಇದೆ, ಎಲ್ಲಾ ತರ ಪ್ರಾವಿಷನ್ಸ್ ಜನಗಳು ಕೊಡಬೇಕು ಇದೆ. ಬಟ್ ಆದ್ರೆ ಇವಾಗ ನಮಗೆ ಚಾರ್ಜಿಂಗ್ ಇಶ್ಯೂಸ್ ಇದೆ. ಎಲೆಕ್ಟ್ರಿಕ್ ವೆಹಿಕಲ್ ಜಾಸ್ತಿ ಮಾಡಿದ್ರೆ ಅದು ಕಡೆ ಗಮನ ಕೊಡಬೇಕು. ಎರಡನೇದು ಬಂದು ಇವರು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನ ಲೈಕ್ ಕಡಿಮೆ ಮಾಡಬೇಕಾದ್ರೆ ಪ್ರೊಡಕ್ಷನ್ ಸ್ಟಾಪ್ ಮಾಡಬೇಕು. ಈಗ ಇವ್ರ ಕಡೆ ಪ್ರೊಡಕ್ಷನ್ ಸ್ಟಾಪ್ ಮಾಡಲ್ಲ, ಈ ಕಡೆ ಇವರು ಇದನ್ನ ಎಲೆಕ್ಟ್ರಿಕ್ ವೆಹಿಕಲ್ಸ್ ಕೂಡ ಲೈಕ್ ಪ್ರಾವಿಷನ್ ಕೂಡ ಇನ್ಕ್ರೀಸ್ ಮಾಡ್ತಾ ಇಲ್ಲ. ಸೊ ಜನಗಳಿಗೆ ತೊಂದರೆ ಹೊರತು ಇದು ಯಾರಿಗೂ ಕೂಡ ತೊಂದರೆ ಇಲ್ಲ. ರಾಜಕಾರಣಿಗಳು ಅವ್ರ ಪಾಡಿ ಅವ್ರು ಇರ್ತಾರೆ, ಜನಗಳಿಗೆ ಮೇನ್ ತೊಂದರೆ ಇದು. ಥ್ಯಾಂಕ್ ಯು.
ಸೊ ಒಟ್ಟಾರೆ ಅವರು ಹೇಳೋದಿಷ್ಟು ಪೆಟ್ರೋಲಿಯಂ ಪ್ರಾಡಕ್ಟ್ ಜೊತೆ ಬೇರೆ ಬೇರೆ ರೀತಿಯ ಕೆಲವೊಂದು ಸೋರ್ಸ್ಗಳನ್ನು ಕೂಡ ಭಾರತ ಡೆವಲಪ್ ಮಾಡ್ಕೋಬೇಕು, ಇಲ್ಲ ಅಂತ ಅಂದ್ರೆ ಈ ರೀತಿ ಸಮಸ್ಯೆಗಳು ಆಗುತ್ತೆ ಅಂತ. ಇನ್ನಿಷ್ಟು ಪ್ರಯಾಣಿಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಏನ್ ಹೇಳ್ತೀರಾ? ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ, ನಿಮ್ಮ ಅನಿಸಿಕೆ ಏನ್ ಸರ್? ಸರ್, ಏನ್ ಹೇಳ್ತೀರಾ? ನಿಮ್ಮ ಅನಿಸಿಕೆ, ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ. ಏನ್ ಹೇಳ ಸರ್, ಹೆಂಗಿದೆ ಹಂಗ್ ನಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ, ಇನ್ನೇನ್ ಮಾಡಕ್ಕಾಗಲ್ಲ. ಮತ್ತೊಬ್ಬ ಯುವತಿ ಇದ್ದಾರೆ, ಕೇಳ್ತಾ ಹೋಗೋಣ. ಮೇಡಮ್, ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ, ಅಗೇನ್ ಅಂಡ್ ಅಗೇನ್, ಏನ್ ಹೇಳ್ತೀರಾ? ಏನ್ ಹೇಳ್ಬೇಕು ಸರ್, ಇಟ್ ಇಸ್ ವೆರಿ ಬ್ಯಾಡ್ ಆಕ್ಚುಲಿ. ತುಂಬಾ ಕಷ್ಟ ಆಗುತ್ತೆ ಟ್ರಾವೆಲ್ ಮಾಡೋರ್ಗೆ, ನಾವು ತುಂಬಾ ದೂರ ಓಡಾಡ್ತೀವಿ ಗಾಡಿಯಲ್ಲಿ, ಕಷ್ಟ ಆಗ್ತಿದೆ. ಏನ್ ಹೇಳ್ಬೇಕು ಗೊತ್ತಿಲ್ಲ. ನೀವು ಯಾರ ಪರ ನಿಲುವನ್ನ ತಗೊಂತೀರಾ? ಯಾಕೆಂದ್ರೆ ಈ ಕಡೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇದೆ, ಪೆಟ್ರೋಲಿಯಂ ಬರ್ತಾ ಇಲ್ಲ, ಆ ಒಂದು ಕಾರಣದಿಂದ ಇನ್ಕ್ರೀಸ್ ಆಗ್ತಾ ಇದೆ ಅನ್ಸುತ್ತಾ, ಅಥವಾ ಇಲ್ಲ ಇದು ಬೇಕಂತಾನೆ ಮಾಡ್ತಿರೋದು ಅಂತ ಅನ್ಸುತ್ತಾ? ಪ್ರಾಬಬ್ಲಿ ಬಿಕಾಸ್ ಆಫ್ ಅದಕ್ಕೆ ಅನ್ಸುತ್ತೆ. ಮಧ್ಯಪ್ರಾಚ್ಯದಲ್ಲಿ ನೀವು ಏನ್ ಹೇಳಿದ್ರಿ ಅದೇ ರೀಸನ್ ಅನ್ಸುತ್ತೆ, ಬೇರೆ ಏನು ರೀಸನ್ ಇಲ್ಲ ಅನ್ಸುತ್ತೆ. ನನ್ನ ಪ್ರಕಾರ ಅದೇ, ಗೊತ್ತಿಲ್ಲ, ಇರಬಹುದು. ಸರ್ಕಾರಕ್ಕೆ ಏನ್ ಹೇಳ್ತೀರಾ ನೀವು? ಬೇರೆ ಬೇರೆ ರೀತಿಯ ಸೋರ್ಸ್ ಅಡಾಪ್ಟ್ ಮಾಡ್ಕೋಬೇಕಾ? ಎಲೆಕ್ಟ್ರಿಕ್, ಹೀಲಿಯಂ, ಲಿಥಿಯಂ ಅಂತ ಟ್ರೈ ಮಾಡ್ಬೋದು ಸರ್, ತೊಂದರೆ ಇಲ್ಲ, ಮಾಡ್ಬೋದು. ಶ್ರುತಿ, ನೋಡಿದ್ರಲ್ಲ, ಇದಿಷ್ಟು ಗ್ರಾಹಕರ ಮಾತು. ದಿನನಿತ್ಯ ಪೆಟ್ರೋಲ್ ಬೆಳಕೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. ಸರ್ಕಾರಕ್ಕೆ ಅನಿವಾರ್ಯ ಇಲ್ಲದೇನೆ ಈ ಒಂದು ಬೆಲೆಯನ್ನ ಏರಿಕೆ ಮಾಡಿದೆ, ಇದು ಸ್ವಾಗತಾರ್ಹ ಅಂತ ಕೆಲವೊಬ್ರು ಹೇಳಿದ್ರೆ, ಕೆಲವೊಬ್ರು ಹೇಳ್ತಾರೆ ಇದರಲ್ಲಿ ಸರ್ಕಾರದ ಎಡವಟ್ಟಿದೆ, ಹೀಗಾಗಿ ಪೆಟ್ರೋಲ್ ಪ್ರೈಸ್ ಅನ್ನು ಆದಷ್ಟು ಕಡಿಮೆ ಮಾಡಬೇಕು ಅನ್ನೋದು ಏನು ಪೆಟ್ರೋಲ್ ಬೈಕ್ ಅನ್ನು ಹೊಂದಿರುವ ಗ್ರಾಹಕರ ಮಾತು ಅಂತ ಹೇಳ್ಬೇಕು.